ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಗಣಿತ ವಿಷಯದ ಸಂಖ್ಯೆಗಳೊಂದಿಗೆ ಆಟ ಎಂಬ ಅಧ್ಯಾಯವನ್ನು ನೋಡೋಣ. ಇವತ್ತಿನ ತರಗತಿಯಲ್ಲಿ ನಾವು ಸಂಖ್ಯೆಗಳ ಪರಿಚಯ, ಸಂಖ್ಯೆಗಳ ವಿಸ್ತೃತ ರೂಪ ಬರೆಯುವುದು, ಸಂಖ್ಯೆಗಳ ಬಾಧ್ಯತೆಯ ನಿಯಮಗಳನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಮಕ್ಕಳೇ, ಸಂಖ್ಯೆಗಳೊಂದಿಗೆ ಆಟ ಅಂದರೆ ಏನು, ಯಾವ ತೆರನಾದ ಸಂಖ್ಯೆಗಳ ಗುಂಪಿಗೆ ಏನೆಂದು ಕರೆಯುತ್ತಾರೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ 1, 2, 3 ಈ ತೆರನಾದ ಅನಂತದವರೆಗೆ ಇರುವ ಸಂಖ್ಯೆಗಳ ಗುಂಪಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಇದನ್ನು ಇಂಗ್ಲೀಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರೆಯುತ್ತಾರೆ. ಇದರ ಸಂಕೇತ n ನಿಂದ ಗುರುತಿಸುತ್ತಾರೆ. ಅದೇ ರೀತಿ 0, 1, 2, 3, 4 ಹೀಗೆ ಅನಂತದವರೆಗೆ ಇರುವ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳು ಅಂದರೆ ಹೋಲ್ ನಂಬರ್ಸ್ ಅಂತ ಕರೆಯುತ್ತಾರೆ. ಇದನ್ನು W ಎಂಬ ಸಂಕೇತದಿಂದ ಸೂಚಿಸಲಾಗುತ್ತದೆ. 0 +1 +2 ಹೀಗೆ ಅನಂತದವರೆಗೆ ಮತ್ತು -1 -2 ಹೀಗೆ ಅನಂತದವರೆಗೆ ಇರುವ ಸಂಖ್ಯೆಗಳ ಗುಂಪಿಗೆ ಪೂರ್ಣಾಂಕಗಳು ಅಂದರೆ ಇಂಟೀಜರ್ಸ್ ಅಂತ ಕರೆಯುತ್ತಾರೆ. ಇದನ್ನು Z ನಿಂದ ಸೂಚಿಸಲಾಗುತ್ತದೆ. ಅದೇ ರೀತಿ 1/4, 1/10, 3/4 ಈ ತೆರನಾದ ಸಂಖ್ಯೆಗಳ ಗುಂಪಿಗೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ರ್ಯಾಷನಲ್ ನಂಬರ್ಸ್ ಅಂತ ಕರೆಯುತ್ತಾರೆ. ಇದನ್ನು Q ನಿಂದ ಸೂಚಿಸಲಾಗುತ್ತದೆ. ಅಂದರೆ P/Q ಈಸ್ ನಾಟ್ ಈಕ್ವಲ್ ಟು 0 ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆ ಎನ್ನುವರು. ಇನ್ನು ಸಂಖ್ಯೆಗಳ ವಿಸ್ತೃತ ರೂಪವನ್ನು ನೋಡೋಣ. ABC = A × 100 + B × 10 + C × 1. ಇಲ್ಲಿ C ಅನ್ನುವುದು ಬಿಡಿ ಸ್ಥಾನ, B ಅನ್ನುವುದು 10ರ ಸ್ಥಾನ, A ಅನ್ನುವುದು 100ರ ಸ್ಥಾನವನ್ನು ಹೊಂದಿದೆ. ಆದ್ದರಿಂದ ಯಾವುದೇ ಸಂಖ್ಯೆಗಳನ್ನು ಅದರ ಸ್ಥಾನ ಬೆಲೆಯ ಅನುಗುಣವಾಗಿ ಬರೆಯಲಾಗುತ್ತದೆ. ಉದಾಹರಣೆಗೆ 52 = 5 × 10 + 2 × 1. ಅದೇ ರೀತಿ 345 = 3 × 100 + 4 × 10 + 5 × 1 ಈ ರೀತಿ ಬರೆಯಲಾಗುತ್ತದೆ. ಇನ್ನು ಬಾಧ್ಯತೆಯ ನಿಯಮಗಳನ್ನು ನೋಡೋಣ. ಮೊದಲನೆಯದಾಗಿ 2ರ ಬಾಧ್ಯತೆಯ ನಿಯಮ. ಈ ನಿಯಮವು ಒಂದು ಸಂಖ್ಯೆಯ ಬಿಡಿ ಸ್ಥಾನವು 0, 2, 4, 6, 8 ಹೀಗೆ ಆದಾಗ ಅದು 2ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ 46 ಇಲ್ಲಿ ಬಿಡಿ ಸ್ಥಾನದ ಕೊನೆಯ ಸಂಖ್ಯೆ 6, ಆದ್ದರಿಂದ ಇದು 2ರಿಂದ ಭಾಗವಾಗುತ್ತದೆ ಎಂದು ಹೇಳಬಹುದಾಗಿದೆ. ಇನ್ನು 5ರ ಬಾಧ್ಯತೆಯ ನಿಯಮವು ಒಂದು ಸಂಖ್ಯೆಯ ಬಿಡಿ ಸ್ಥಾನ 0 ಅಥವಾ 5 ಆದಾಗ ಮಾತ್ರ ಅದು 5ರಿಂದ ಭಾಗವಾಗುತ್ತದೆ. ಉದಾಹರಣೆ ನೋಡೋಣ. 45 ಇಲ್ಲಿ ಬಿಡಿ ಸ್ಥಾನದ ಸಂಖ್ಯೆ 5 ಇರುವುದರಿಂದ ಇದು 5ರಿಂದ ಭಾಗವಾಗುತ್ತದೆ ಎಂದು ಹೇಳಬಹುದಾಗಿದೆ. ಇನ್ನು 3ರ ಬಾಧ್ಯತೆಯ ನಿಯಮ. 3ರಿಂದ ಭಾಗವಾಗಬೇಕಾದರೆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 3ರಿಂದ ಭಾಗವಾಗಬೇಕು. ಉದಾಹರಣೆಗೆ 45 ಇದನ್ನು ಕೂಡಿಸಿದಾಗ 9 ಬರುತ್ತದೆ. ಇದನ್ನು 3ರಿಂದ ಭಾಗವಾಗುತ್ತದೆ ಎಂದು ಹೇಳಬಹುದಾಗಿದೆ. ಅದೇ ರೀತಿ 9ರ ಬಾಧ್ಯತೆಯ ನಿಯಮ. 9ರಿಂದ ಭಾಗವಾಗಬೇಕಾದರೆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗವಾಗಬೇಕು. ಉದಾಹರಣೆಗೆ 72 ಇದನ್ನು ಕೂಡಿಸಿದಾಗ ಅಂದರೆ 7 + 2 = 9 ಬರುತ್ತದೆ. ಇದು 9ರಿಂದ ಭಾಗವಾಗುತ್ತದೆ ಎಂದು ಹೇಳಬಹುದಾಗಿದೆ. ಅದೇ ರೀತಿ 10ರ ಬಾಧ್ಯತೆಯ ನಿಯಮ. ಒಂದು ಸಂಖ್ಯೆಯ ಬಿಡಿ ಸ್ಥಾನ 0 ಆದಾಗ ಮಾತ್ರ ಅದು 10ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ 70, 50, 40 ಇಲ್ಲಿ ಬಿಡಿ ಸ್ಥಾನವು 0 ಆಗಿರೋದ್ರಿಂದ ಇದು 10ರಿಂದ ಭಾಗವಾಗುತ್ತದೆ. ಈ ಮೇಲಿನ ಎಲ್ಲ ನಿಯಮಗಳನ್ನು ಬಿಡಿ ಸ್ಥಾನದ ಸಂಖ್ಯೆಯ ಮೇಲೆ ಕಂಡುಹಿಡಿಯಲಾಗುತ್ತದೆ. ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.